ಸಮಯವನ್ನ ಕಳೆಯುವಂತಹ ಒಂದು ಪ್ರಯತ್ನ ಮಾಡಿದ್ವಿ ಸರ್. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಕಾರ್ಯಕ್ರಮದ ಮುಖಾಂತರ? ನಾನು ನಿಮ್ಮ ಒಂದು ಚಾನೆಲ್ಗೆ ಮತ್ತೆ ಎಲ್ಲ ನಿಮ್ಮ ತಂಡಕ್ಕೆ ಹೆಲೋ ಇಂದು ಒಂದು ತಂಡಕ್ಕೆ ನಾನು ತುಂಬಾ ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಈ ಒಂದು ಹಿಂದುಳಿದ ಒಂದು ಜಿಲ್ಲೆಯಲ್ಲಿ ಏನು ನಾಯಕತ್ವ ಇದೆಯೋ, ಯಾವ ರೀತಿ ಇಲ್ಲಿ ನಾಯಕತ್ವವನ್ನ ಬೆಳೆಸ್ತಾ ಇದ್ದಾರೋ, ಮತ್ತೆ ಯಾವ ರೀತಿ ಅವಕಾಶಗಳಿದಾವೆ ಇಲ್ಲಿ, ಅದನ್ನೆಲ್ಲ ನೀವು ನೋಡಿ ನಿಮ್ಮ ಒಂದು ವೀಕ್ಷಕರಿಗೆ ಏನ್ ತೋರಿಸ್ತಾ ಇದ್ದೀರಿ, ಇದು ಒಂದು ಬೇರೆ ಅವರಿಗೆ ಒಂದು ಅವರಿಗೆ ಬೇರೆ ಒಂದು ರೂಪ ತೋರಿಸ್ತದಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಬಹಳಷ್ಟು ಬೆಂಗಳೂರಲ್ಲಿ, ಮೈಸೂರಲ್ಲಿ, ಹುಬ್ಳಿ ಧಾರವಾಡದ ಒಂದು ನಾಯಕತ್ವ ನೋಡಿ ಈ ಭಾಗದ ಏನು ಹಿಂದುಳಿದ ಭಾಗದ ಒಂದು ಜಿಲ್ಲೆಯಲ್ಲಿ ಯಾವ ರೀತಿ ನಾಯಕತ್ವ ಇದೆ, ಇಲ್ಲಿನೂ ಸದೃಢವಾಗಿ ರಾಜ್ಯಕ್ಕೋಸ್ಕರ ಮತ್ತೆ ಈ ಒಂದು ಪ್ರದೇಶಕ್ಕೋಸ್ಕರ ಯಾವ ರೀತಿ ಹೋರಾಟ ಮಾಡ್ತಾ ಇದೀವಿ, ಯಾವ ರೀತಿ ಇಲ್ಲಿ ಸವಲತ್ತುಗಳು ಕೊಡಬೇಕು ಅನ್ನೋದು ಒಂದು ಪ್ರಯತ್ನ ನಡೀತಾ ಇದೆ. ಅದನ್ನ ನೀವು ವೀಕ್ಷಕರ ಮುಖಾಂತರ ನೀವು ತೋರಿಸ್ತಾ ಇದ್ದೀರಿ. ನಾನು ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ಬೇಕಾಗ್ತದೆ ಇವತ್ತು. ಓಕೆ, ನನಗೆ ಇನ್ಫ್ಯಾಕ್ಟ್ ಒಬ್ರು ಹೇಳ್ತಿದ್ರು ಸರ್, ಪೊಲಿಟಿಕಲ್ಲಿ ಎಲ್ಲವನ್ನು ಪ್ರೆಡಿಕ್ಟ್ ಮಾಡಿ ಹೀಗಾಗ್ತದೆ ಅಂತಂದ್ರೆ ಹಾಗೆ ಆಗುವಂತಹ ವ್ಯಕ್ತಿ ಒಬ್ರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ನೀನೀಗ ಮಾತನಾಡಿಸ್ತಾ ಇರುವಂತಹ ವ್ಯಕ್ತಿ ಇನ್ನೊಂದ್ 5-10 ವರ್ಷ ಆದ್ಮೇಲೆ ನಿನ್ ಕೈಗೆ ಸಿಗೋದಿಲ್ವೇನೋ. ಅಂದ್ರೆ ಈಗ ಮೇನ್ ಸ್ಟ್ರೀಮ್ ಲೀಡರ್ಸ್ ಗಳು ಯಾರಿದಾರಲ್ಲ ಅವ್ರನ್ನ ಬೀಟ್ ಮಾಡಿ ಒಂದು ಹಂತ ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ, ಒಂದ್ ಒಳ್ಳೆ ಬೈಟ್ ಹಾಕೊಂಡ್ ಬಂದ್ಬಿಡು ಅಂತ ಹೇಳಿದ್ರು ನನಗೆ. ಸೊ ನೀವು ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರವಿ ಬೋಸರಾಜು ಅವರ ಮಾತುಗಳು. ಅವರ ಹೋಮ್ ಟೂರ್ ಮತ್ತು ಅವರ ಕ್ಷೇತ್ರದ ಟೂರ್ ಅನ್ನ ಮಾಡುವಂತಹ ಒಂದು ಪ್ರಯತ್ನ ನಂದಾಗಿತ್ತು. ತುಂಬಾ ಜನಕ್ಕೆ ರಾಯಚೂರಿನಲ್ಲಿ ಎಲ್ರಿಗೂ ಕೂಡ ಗೊತ್ತು, ಬಟ್ ಕರ್ನಾಟಕದಲ್ಲಿ ಅಲ್ಲೆಲ್ಲೋ ಮೈಸೂರಲ್ಲಿ ಕೂತ್ಕೊಂಡು ನೋಡುವಂಥವ್ರು, ಅಲ್ಲೆಲ್ಲೋ ಮಂಡ್ಯದಲ್ಲಿ ಕೂತ್ಕೊಂಡು ನೋಡುವಂಥವ್ರಿಗೂ ಕೂಡ ನಾಯಕತ್ವದ ಖದರ್ ನಮ್ಮ ನಾರ್ತ್ ಕರ್ನಾಟಕದ ಕಡೆ ಹೇಗಿದೆ ಅನ್ನುವಂತಹದ್ದನ್ನ ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ರಾಯಚೂರಿನಿಂದ.